ಕಾರ್ಕಳದಲ್ಲಿ ಬಿಜೆಪಿ ಪಕ್ಷ ಕಟ್ಟಲಿಕ್ಕಾಗಿ ಹಲವಾರು ವರ್ಷಗಳಿಂದ ಬಹಳಷ್ಟು ಹೋರಾಟ ಮಾಡಿದವರು ಶ್ರಮಜೀವಿ ಯಾರು ಅಂತ ಕೇಳಿದರೆ ಅದು ನಮ್ಮ ಬೋಳ ಪ್ರಭಾಕರ್ ಕಾಮತ್ರು. ಅವ್ರ ಜೊತೆ ನಾವಿವತ್ತು ನಿಮ್ಮ ಸ್ವಯಂ ಟೈಮ್ಸ್ ಒಂದಷ್ಟು ಹೊತ್ತು ಮಾತಾಡಲಿಕ್ಕೆ. ಪ್ರಭಾಕರ್ ಕಾಮತ್ ನಮಸ್ಕಾರ. ನೋಡಿ, ಈಗ ಲೋಕಸಭಾ ಚುನಾವಣೆ ನಾಳೆ ಏಪ್ರಿಲ್ 26 ನಡೀಲಿಕ್ಕಿದೆ. ಈಗ ತಾವು ಬಿಜೆಪಿ ಪಕ್ಷದ ಪರವಾಗಿ ಏನು ಹೇಳಲಿಕ್ಕೆ ಇಚ್ಛಪಡ್ತೀರಾ? ಇದು ಲೋಕಸಭೆ ಚುನಾವಣೆ ಅಂತ ಹೇಳಿದರೆ ದೇಶದ ಚುನಾವಣೆ, ಇಡೀ ದೇಶಕ್ಕೆ ಸಂಬಂಧಪಟ್ಟದ್ದು. ಯಾವುದೇ ರಾಜ್ಯಗಳಿಗೆ ಸಂಬಂಧದಿಂದ ಏನೋ ಪ್ರಧಾನಮಂತ್ರಿ ಅಥವಾ ಆಗಬಹುದಿನ ಆಡಳಿತ ಬಗ್ಗೆ ಅದು ಬೇರೆ, ಇದು ಬೇರೆ. ದೇಶಕ್ಕೆ ಒಂದು ಸಮರ್ಥ ಒಂದು ನಾಯಕತ್ವ ಬೇಕು. ಯಾವುದೇ ಪಕ್ಷದಲ್ಲಿ ನಾಯಕತ್ವದ ಅನುಭವ ಇದ್ದವರು ಸಮೇತ ಎಲ್ಲ ನಾಯಕತ್ವ ವಹಿಸಿಕೊಳ್ಳುವಂಥದ್ದು ನಮಗೆ ಯಾರಿಗೂ ದೇಶದಲ್ಲಿ ಕಾಣುವುದಿಲ್ಲ. ಆದ್ದರಿಂದ ದೇಶದಲ್ಲಿ ಬೇಕಾದಂಥದ್ದು ಇವತ್ತು ಜಗತ್ತಿನಲ್ಲಿ ಹೆಸರು ಮಾಡಿದಂಥ ಒಬ್ಬ ನಾಯಕ, ಭಾರತದ ಕೀರ್ತಿಯನ್ನು ಗಗನಕ್ಕೆ ಏರಿಸಿದಂಥ ನರೇಂದ್ರ ಮೋದಿ, ಇವರಿಗೆ ಈ ಪಟ್ಟ ನಮಗೆ ಸಿಗಬೇಕು. ಇದು ದೇಶದ ಜನರ ಆಸಕ್ತಿ. ಮುಖ್ಯವಾಗಿ ಇವತ್ತು ನಾವು ಅನೇಕ ಸಮಸ್ಯೆಗಳನ್ನು ನಾವು ಇಡೀ ದೇಶದಲ್ಲೇ ನಮಗೆ ಕಾಣ್ತಾ ಇದೆ. ಅನೇಕ ಅದು ಉಗ್ರವಾದಿಗಳಿಂದ ಆಗಲಿ ಮತ್ತು ಅಥವಾ ಧಾರ್ಮಿಕ ರಂಗದಲ್ಲಾಗಲಿ, ದೇಶದ ಒಂದು ಸಮಗ್ರತೆಯಲ್ಲಾಗಲಿ, ಪ್ರತಿಯೊಂದರಲ್ಲಿ ಒಂದು ನಮ್ಮ ವಿಭಾಜಕ ಶಕ್ತಿಗಳು, ನಾಸ್ತಿಕ ವರ್ಗ ಈ ದೇಶದಲ್ಲಿ ಹುಟ್ಟುತ್ತಾ ಉಂಟು. ಇದಕ್ಕೆ ನಾವು ರಾಕ್ಷಸ ವರ್ಗ ಅಂತ ಹೇಳ್ತೇವೆ. ಇದು ಸಜ್ಜನರು ಮತ್ತು ದುಷ್ಟರ ಒಂದು ಸಂಘರ್ಷದ ನಮ್ಮನೆ ಚುನಾವಣೆ ಇದು. ಇವತ್ತು ನಮಗೆ ಬೇಕಾದಂಥದ್ದು ದೇಶದಲ್ಲಿ ಏಕತೆ, ಐಕ್ಯತೆ, ಸಮಗ್ರತೆ, ನಮ್ಮ ಇತಿಹಾಸ, ಸಂಸ್ಕೃತಿ, ಸಂಸ್ಕಾರ, ಜನರನ್ನು ಸ್ವಾವಲಂಬಿಯಾಗಿ ಮಾಡಿಕೊಂಡು ಸಮಸ್ತ ಪ್ರಜೆಗಳನ್ನು ಯಾವುದೇ ಜಾತಿ ಭೇದ ಇಲ್ಲದೆ ಸಮ ದೃಷ್ಟಿಯಲ್ಲಿ ನೋಡುವಂಥ ಒಂದು ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ. ಪ್ರತಿಯೊಬ್ಬ ನಾಗರಿಕರ ಸಹ ಒಂದು ಸ್ವಾವಲಂಬಿಯಾಗಿ ಜೀವನ ನಡೆಸಬೇಕಾದಂಥ ಒಂದು ಮಾಡಬೇಕಂತ ಹೇಳುವ ಒಂದು ಮಹತ್ತರ ಒಂದು ಉದ್ದೇಶದಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಪುನರೊಮ್ಮೆ, ಇದು 10 ವರ್ಷ ನಾವು ನೋಡಿ ಆಗಿದ್ದೇವೆ. ಹಿಂದಿನ 65 ವರ್ಷದಲ್ಲಿ ಈ ದೇಶವನ್ನು ದಿವಾಳಿ ಮಾಡಿದಂಥ ಇದು ಕಾಂಗ್ರೆಸ್ ಸರ್ಕಾರ ಆಗಲಿ ಅಥವಾ ಇನ್ನಿತರ ಸರ್ಕಾರಗಳಾಗಲಿ, ಸಮ್ಮಿಶ್ರ ಸರ್ಕಾರಗಳು ಯಾವುದೇ ಒಂದು ಸರಿಯಾಗಿ ದೇಶದಲ್ಲಿ ಸ್ವಾವಲಂಬನಾ ಶಕ್ತಿಯನ್ನು ಒಂದು ಬೆಳೆಸಲಿಲ್ಲ. ಇವತ್ತು ನಾವು ಜಗತ್ತಿನಲ್ಲಿ ಎಷ್ಟೋ ಮೇಲೆ ಬಂದಿದ್ದೇವೆ, ನಮ್ಮ ಆರ್ಥಿಕ ಶಕ್ತಿಯೂ ಎಷ್ಟೋ ಮೇಲೆ ಹೋಗಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಜನರು ಇವತ್ತು ಯಾರದೇ ಹಂಗಿನಿಂದ ಅದು ಕೋಟ್ಯಾಂತರ ಹಂಗಿನಲ್ಲಿ ಬಿದ್ದಂಥ ಕೋಟ್ಯಾಂತರ ಜನ ಇವತ್ತು ಸ್ವಾವಲಂಬಿಗಳಾಗಿ ಕೈಯನ್ನು ಯಾರ ಹತ್ರ ಬೇಡದೆ ಜೀವನ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿಯನ್ನು ನರೇಂದ್ರ ಮೋದಿ ತಂದು ಜನರಿಗೆ ಒಂದು ಆಶಾಭಾವನೆಯನ್ನು ಹುಟ್ಟಿಸಿದ್ದಾರೆ. ಆದರೆ ಮುಂದಿನ ನಾವು ನೋಡಬೇಕಾದಂಥ ದೇಶದ ಭವಿಷ್ಯವನ್ನು ನಾವು ನೋಡೋದು ನಮಗೆ ಮುಖ್ಯ ವಿಷಯ. ಅದು ನರೇಂದ್ರ ಮೋದಿಯವರಿಂದ ಮಾತ್ರ ಸಾಧ್ಯ ಹೇಳಿ ಇಡೀ ಜಗತ್ತೇ ಅದು ಹೇಳುವಂಥದ್ದು ಇವತ್ತು. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.